ಬಹುದೊಡ್ಡ ಕಂಪನಿಗಳ ವಶದಲ್ಲಿ ಅರಣ್ಯ ಪ್ರದೇಶವಿದೆ. ಲೀಸ್ಗೆ ಕೊಟ್ಟ ಅರಣ್ಯ ಪ್ರದೇಶ ವಾಪಸ್ ಪಡಿತೀವಿ ಅಂತ ಮೈಸೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ರು. 7,000 ಎಕರೆ ಅರಣ್ಯ ಭಾಗ ವಶಕ್ಕೆ ಪಡಿಬೇಕಿದೆ. ಶೀಘ್ರವೇ ಒತ್ತುವರಿ ತೆರವು ಕಾರ್ಯ ಆರಂಭಿಸುತ್ತೇವೆ. 6 ತಿಂಗಳ ಕಾಲಾವಕಾಶದಲ್ಲಿ ಹಿಂದಕ್ಕೆ ಪಡೆಯುತ್ತೇವೆ ಎಂದರು. ಇವತ್ತು ವಿವಿಧ ಹಂತಗಳಲ್ಲಿ ಅಂದರೆ ಕೆಲವೊಂದು ಕಡೆ ಹೈಕೋರ್ಟಲ್ಲಿದೆ, ಕೆಲವೊಂದು ಸುಪ್ರೀಂ ಕೋರ್ಟಲ್ಲಿದೆ. ಅವರ ಲೀಸ್ ಪೀರಿಯಡ್ ಮುಗಿದೋಗಿದೆ. ಈ ಲೀಸ್ ಪೀರಿಯಡು ಮುಗಿದೋಗಿದೆ ಮತ್ತು ಅವರೇನು ಸರ್ಕಾರಕ್ಕೆ ಬಾಕಿ ಕೊಡಬೇಕಾಗಿದೆ, 100 ಕೋಟಿ ರೂಪಾಯಿ ಅವರು ಬಾಕಿ ಕೊಡಬೇಕಾಗಿದೆ. ಆ ಬಾಕಿನೂ ವಸೂಲಿ ಆಗಿಲ್ಲ. ಬಾಕಿ ವಸೂಲಿ ಮಾಡಬೇಕು. ಲೀಸ್ ಪೀರಿಯಡ್ ಮುಗಿದ ನಂತರ ಹೈಕೋರ್ಟಲ್ಲಿ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವಂಥ ಪ್ರಕರಣಗಳೇನಿದ್ದಾವೆ ಇದನ್ನು ತೆರವುಗೊಳಿಸಿ ಪುನಃ ಈ ಜಮೀನು ವಾಪಸ್ಸು ಅರಣ್ಯ ಇಲಾಖೆಗೆ ಮರುವಶಪಡಿಸಿಕೊಳ್ಬೇಕು ಅಂತೇಳಿ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು. ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಸರ್ಕಾರ ವಿಪಕ್ಷದ ನಡುವೆ ಕಮಿಷನ್ ವಾರ್ ಶುರುವಾಗಿದೆ. ರಿಪಬ್ಲಿಕನ್ನದ ಜೊತೆಗೆ ಮಾತನಾಡಿದ ಆರ್ ಅಶೋಕ್, ಕಾಂಗ್ರೆಸ್ ಹೈಕಮಾಂಡ್ನ ಕಲೆಕ್ಷನ್ ಟಾಸ್ಕ್ ಸದ್ಯದಲ್ಲೇ ಹೇಳ್ತೀನಿ, ಕೆಂಪಣ್ಣ ಭೇಟಿ ಬಳಿಕ ಮಾಹಿತಿ ನೀಡ್ತೀನಿ. ಈಗ ನಡೀತಾ ಇರೋದು 75% ಕಾಂಗ್ರೆಸ್ ಸರ್ಕಾರ. ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಯೋ ನೈತಿಕತೆ ಇಲ್ಲ, ಸಿಎಂ ರಾಜೀನಾಮೆ ಕೊಡ್ಲಿ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರದ್ದು. ಸರ್ಕಾರ ಇವತ್ತು ಲೂಟಿಕೋರರ ಸರ್ಕಾರ ಆಗಿದೆ. 40% ಅಲ್ಲ, ಅವ್ರು ಕಡಿಮೆ ಹೇಳ್ತಾ ಇದ್ದಾರೆ. ಇದು ಇನ್ನೂ ಜಾಸ್ತಿ 70-75% ಲೂಟಿ ಹೊಡಿತಾ ಇದ್ದಾರೆ. ಅಷ್ಟು ಲೂಟಿ ಮಾಡೋವಂಥ ಸರ್ಕಾರ ಇದು. ನಮ್ಮ ಮೇಲೆ ಆಪಾದನೆ ಮಾಡಿದ್ರು, ಒಂದೇ ಒಂದು ಡಾಕ್ಯುಮೆಂಟ್ ಕೊಡಲಿಲ್ಲ. ಈಗ ಅವ್ರು ಕೇಳಿದ್ರೆ ಎಲ್ಲ ನಾಗಮೋಹನ್ ದಾಸರು ಕೊಡಿ ಅಂತಾರೆ. ಯಾಕೆ ನಾಗಮೋಹನ್ ದಾಸ್ ಕೊಡಬೇಕು? ಎಲ್ಲ ನೀವು CBI ತನಿಖೆ ಮಾಡಿ, CBI ತನಿಖೆ ಆದರೆ ಎಲ್ಲ ದಾಖಲೆಗಳನ್ನು ತೊಗೊಂಡೋಗಿ ಅಲ್ಲೇ ಕೊಡ್ತೀರಿ. ನಮ್ಮ ಹತ್ರನೂ ದಾಖಲೆ ಇದೆ, ಕೆಂಪಣ್ಣನ ಹತ್ರ ದಾಖಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ನನ್ನೂ ಕೂಡ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ದೃಷ್ಟಿಯಿಂದ ಇದನ್ನು ಇಮಿಡಿಯೇಟಾಗಿ CBI ತನಿಖೆ ಕೊಡಿ ಆಗ್ರಹ ಮಾಡ್ತೀನಿ. ಬಂದ 8 ತಿಂಗಳಲ್ಲಿ ಈ ಥರದ 40% ಆಪಾದನೆಯನ್ನು ಹೊತ್ತಿರ್ತಕ್ಕಂಥ ಮುಖ್ಯಮಂತ್ರಿ ಒಂದು ಕ್ಷಣನೂ ಕೂಡ ಅವರ ಅಧಿಕಾರದಲ್ಲಿರುವಂಥ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಡಿಕೆ ಶಿವಕುಮಾರ್ ಶೀಘ್ರದಲ್ಲಿ ಜೈಲಿಗೆ ಹೋಗಲಿದ್ದಾರೆ ಅಂತ ಮಾಜಿ ಸಚಿವ KS ಈಶ್ವರಪ್ಪ ರಿಪಬ್ಲಿಕ್ ಕನ್ನಡಗೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಡಿಕೆಶಿ ಸೆಟ್ಲ್ಮೆಂಟ್ ಹೇಳಿಕೆಗೆ ಕೌಂಟರ್ ಕೊಟ್ಟ ಈಶ್ವರಪ್ಪ, ಡಿಕೆ ಶಿವಕುಮಾರ್ ಜೈಲಿಗೆ ಹೋಗುವುದು ಖಚಿತ, ಇದರಲ್ಲಿ ಯಾವುದೇ ಅನುಮಾನ ಬೇಡ. ಈಗಾಗಲೇ ತಿಹಾರ್ ಜೈಲಿಗೆ ಅರ್ಧ ಹೋಗಿ ಬಂದಿದ್ದಾರೆ, ಈಗ ಮತ್ತೊಮ್ಮೆ ಪೂರ್ತಿ ಜೈಲಿಗೆ ಹೋಗಿ ಅಲ್ಲೇ ಸೆಟ್ಲ್ ಆಗಲಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ರು. ಅವ್ರು ಹೇಳಿದ್ದಾರೆ ಅರ್ಧ ಸೆಟ್ಲ್ಮೆಂಟ್ ಮಾಡಿದ್ದೀನಿ ಅಂತ. ಇದೊಂದು ಗೂಂಡಾ ಭಾಷೆ, ಇದು ಗೂಂಡಾ ಭಾಷೆ. ಇದು ಇಂಥ ಭಾಷೆಗೆ ನಾನು ಬಗ್ಗೋನಲ್ಲ, ಹೆದರೋನಲ್ಲ. ಇದು ಹಂಗಂದರೆ ಈಗ ನಾನು ಅದಕ್ಕೋಸ್ಕರ ಹೇಳ್ತೀನಿ, ಈಗ ಅರ್ಧ ಜೈಲಿಲಿದ್ದು ಬೇಲಲ್ಲಿ ಇದ್ದಾರೆ, ಹೊರಗೆ ಬಂದಿದ್ದಾರೆ ಡಿಕೆ ಶಿವಕುಮಾರ್. ಹೌದು, ನನಗೆ ಬಗ್ಗೆ ಹೇಳಿದ್ರು ಅವರು, ನಾನು ಈಗ ಸ್ವಲ್ಪ ಸೆಟ್ಲ್ಮೆಂಟ್ ಮಾಡಿದ್ದೀನಿ ಅಂತ. ನಾನು ಹೇಳ್ತೀನಿ, ನಿಮ್ಮ ಸೆಟ್ಲ್ಮೆಂಟ್ ಆಗಿ ತಿಹಾರ್ ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದೀರಿ, ಇನ್ನೂ ಪೂರಾ ಸೆಟ್ಲ್ಮೆಂಟ್ ಆಗೋದಕ್ಕೆ ತಿಹಾರ್ ಜೈಲಿಗೆ ಮತ್ತೆ ನೀವು ಹೋಗೋರಿದ್ದೀರಿ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ನನ್ನ ಮಾತನ್ನು ನಾನು ಹೇಳಿ. ಸುತ್ತೂರು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿಯಾಗಿದ್ದು, ಆದರೆ ಈ ಕಾರ್ಯಕ್ರಮಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಗೈರಾಗಿದ್ರು. ಮಂಡ್ಯ ಕೆರಗೋಡು ಘಟನೆಯ ಬಳಿಕ ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದು, ಇದೀಗ ಕುಮಾರಸ್ವಾಮಿ ಗೈರಾಗಿರೋದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ. ರಾಜಕೀಯ ಜಂಜಾಟದ ನಡುವೆ ಕ್ರಿಕೆಟ್ ಆಡುವ ಮೂಲಕ ರಿಲ್ಯಾಕ್ಸ್ ಆಗಿದ್ದಾರೆ. ಗೋಕಾಕ್ನ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ನಡೆದ ಹೈಮಾಸ್ಟ್ ಲೈಟ್ ಹೊನಲು ಬೆಳಕಿನಲ್ಲಿ ಕ್ರಿಕೆಟ್ ಆಡುವ ಮೂಲಕ ಸತೀಶ್ ಜಾರಕಿಹೊಳಿ ಗಮನ ಸೆಳೆದರು. ಇತ್ತೀಚೆಗಷ್ಟೇ ಲೋಕೋಪಯೋಗಿ ಇಲಾಖೆಯಿಂದ ಹೈಮಾಸ್ಟ್ ಲೈಟ್ ಹಾಕಿಸಿದ್ದ ಸಚಿವರು ವೀಕ್ಷಣೆಗೆ ಬಂದ ವೇಳೆ ಕ್ರಿಕೆಟ್ ಬ್ಯಾಟ್ ಹಿಡಿದು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೈಸೂರು ಪ್ರವಾಸ ಯಶಸ್ವಿಯಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಹೇಳಿದರು. ಮೈಸೂರಲ್ಲಿ ಮಾತನಾಡಿದ ಅವರು, ಸುತ್ತೂರು ಜಾತ್ರೆ ಮಹೋತ್ಸವ, ಚಾಮುಂಡೇಶ್ವರಿ ದರ್ಶನ, ಬಿಜೆಪಿ ಕೋರ್ ಕಮಿಟಿ ಕ್ಲಸ್ಟರ್ ಸಭೆ ಮುಗಿದಿದೆ ಅಂತಂದ್ರು. ರಾಜ್ಯದ 28 ಕ್ಷೇತ್ರಗಳಲ್ಲಿ NDA ಕೂಟ ಗೆಲ್ಲುವ ಬಗ್ಗೆ ಚರ್ಚೆ ಆಗಿದೆ. ಮೋದಿ ಜನಪ್ರಿಯತೆಯನ್ನ ಮತವಾಗಿ ಪರಿವರ್ತಿಸಬೇಕು, ಈ ಕುರಿತಂತೆ ಕಾರ್ಯತಂತ್ರ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೀಟ್ ಶೇರಿಂಗ್ ಬಗ್ಗೆ ರಾಜ್ಯದ ಪ್ರಮುಖರು ಮತ್ತು ಎರಡೂ ಪಕ್ಷದ ಪ್ರಮುಖರು ಕೂತು ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಅತಿ ಶೀಘ್ರದಲ್ಲೇ. ಆ ವಿಚಾರವಾಗಿ ಇವತ್ತೇನೂ ಕೂಡ ಚರ್ಚೆ ಆಗಿಲ್ಲ. ಆದರೆ ಒಂದು, ಯಾರೇ ಅಭ್ಯರ್ಥಿ ಆದರೂ ಸಹ ಅಭ್ಯರ್ಥಿನ ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ
ಒಟ್ಟಿಗೆ ದುಡಿಬೇಕು, ಕೆಲಸ ಮಾಡಬೇಕು ಅನ್ನುವ. ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿಯೊಳಗಿನ ಅಸಮಾಧಾನದ ಬಗ್ಗೆ ಬಿಸಿ ಬಿಸಿ ಚರ್ಚೆಯಾಗಿದೆ. ಈ ಸಭೆಯಲ್ಲಿ ಬೀದರ್ ಜಿಲ್ಲೆಯ ಉದಾಹರಣೆ ನೀಡಿದ ಅಮಿತ್ ಶಾ, ಜಿಲ್ಲಾ ಮಟ್ಟದ ಸಮಸ್ಯೆಯನ್ನು ರಾಜ್ಯ ನಾಯಕರೇ ಬಗೆಹರಿಸಿಕೊಳ್ಬೇಕು, ಪ್ರತಿ ಕ್ಷೇತ್ರಕ್ಕೆ 2 ಉಸ್ತುವಾರಿಗಳನ್ನು ನೇಮಿಸಿ ಎಲೆಕ್ಷನ್ಗೂ ಮುನ್ನವೇ ಸಮಸ್ಯೆ ಬಗೆಹರಿಸಿಕೊಳ್ಳಿ ಎಂದು ಖಡಕ್ ಸೂಚನೆ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮೈತ್ರಿಯ ವಿರುದ್ಧ ಅಪಸ್ವರ ಎತ್ತಿದ ನಾಯಕರಿಗೆ ಅಮಿತ್ ಶಾ ವಾರ್ನಿಂಗ್ ಕೊಟ್ಟರು. ಜೆಡಿಎಸ್ ಬಿಜೆಪಿ ಮೈತ್ರಿ ಬಗ್ಗೆ ಯಾರೂ ಅಪಸ್ವರ ಎತ್ತಬಾರದು. ಕಳೆದ ಬಾರಿ ಕಾಂಗ್ರೆಸ್ ಜೆಡಿಎಸ್ ಇಂತಹ ಅಪಸ್ವರದ ಮಾತುಗಳಿಂದಲೇ ಅವರಿಗೆ ಸೋಲಾಗಿದೆ. ಅದೇ ಕೆಲಸವನ್ನ ನೀವು ಮಾಡಕೂಡದು. ಇಂತಹ ಮಾತುಗಳಿಂದಲೇ ಮೈತ್ರಿಗೆ ತೊಂದರೆ ಆಗ್ತದೆ. ಮೈತ್ರಿಗೆ ಧಕ್ಕೆಯಾಗುವಂತಹ ಯಾವುದೇ ಹೇಳಿಕೆಗಳನ್ನ ಯಾರೂ ಕೂಡ ಕೊಡಬಾರದು ಅಂತ ಹೇಳಿ ಎಲ್ಲ ನಾಯಕರಿಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟರು. ಕೇಂದ್ರ ಸಚಿವ ಅಮಿತ್ ಶಾ ರಣಕಹಳೆ ಮೊಳಗಿಸಿದ್ದಾರೆ ಅನ್ನೋ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆದ್ರು. ರಣಕಹಳೆ ಅಂದ್ರೇನು ಎಂದು ಪ್ರಶ್ನಿಸಿದ ಅವರು, ಮೈಸೂರು ಚಾಮರಾಜನಗರದಲ್ಲಿ ನಾವೇ ಗೆಲ್ತೀವಿ ಎಂದರು. ಇದೇ ವೇಳೆ ದೇವೇಗೌಡರ ವಿರುದ್ಧವೂ ಸಿಎಂ ಕಿಡಿಕಾರಿದ್ದು, ದೇವೇಗೌಡರು ಈಗ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ, ಅದಕ್ಕೆ ನಿರ್ಮಲಾ ಸೀತಾರಾಮನ್ ಹೇಳಿಕೆ ಸರಿ ಅಂದಿದ್ದಾರೆ ಅಂತ ಕಿಡಿಕಾರರು. ತವರು ಜಿಲ್ಲೆಯಿಂದಲೇ ಇವತ್ತು ಚುನಾವಣೆ ರಣಕಹಳೆ ಮೊಳಗಿಸ್ತಾ ಇದ್ದಾರೆ ಸರ್ ಅಮಿತ್ ಶಾ. ಕಹಳೆ ಅಂದ್ರೆ ಏನಪ್ಪ? ಕಹಳೆ ಅಂದ್ರೇನು? ನೀವು ಬಳಸ್ತಕ್ಕಂಥ ಪದ ಇದೆಯಲ್ಲ, ಕಹಳೆ. ಇನ್ನು ಎರಡೂ ಗೆಲ್ತೀವಿ, ಚಾಮರಾಜನಗರ ಮೈಸೂರು ಎರಡೂ ಗೆಲ್ತೀವಿ. ಹೋಗಿದ್ದಾರಲ್ಲ ಅವೆರಡೂ, ಈಗ ಅವ್ರ ಜೊತೆ ಸೇರ್ಕೊಂಡವ್ರಲ್ಲ, BJP ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟವ್ರಲ್ಲ. ಅದಕ್ಕೆ ನಿರ್ಮಲಾ ಸೀತಾರಾಮನ್ ಇದೇ ದೇವೇಗೌಡರು ಏನು ಹೇಳಿದ್ರು ಗೊತ್ತಾ? ನಾನು ಏನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟೋದಾದರೆ ಮುಸ್ಲಿಮ್ ಆಗಿ ಹುಟ್ಟಬೇಕು ಅಂತ ಹೇಳಿದ್ರು. ಈಗೇನು ಹೇಳ್ತಾರೆ? ಹಾಂ ಹೇಳಪ್ಪ, ನಾವು ಇವೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ಅವ್ರ ಯಜಮಾನರು, ಮಾಜಿ ಪ್ರಧಾನಮಂತ್ರಿಗಳು ಹೇಳ್ಬಾರ್ದು. ಅವರೆಲ್ಲ ಇವೆಲ್ಲ ನೋಡಿ, ಅವ್ರ ಅಲಯನ್ಸ್ ಜೊತೆ ಆಗಿದ್ದೀವಿ ಅಂತೇಳಿ ಅವ್ರು ಮಾಡಿದ ಅನ್ಯಾಯನೆಲ್ಲ ಸರಿ ಅಂತ ಹೇಳಕ್ಕೆ ಹೋಗ್ಬಾರ್ದು. ಅಮಿತ್ ಶಾ ರಾಜ್ಯ ಪ್ರವಾಸಕ್ಕೆ ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ ಕೂಡ ಕಿಡಿಕಾರಿದ್ದು, ನಮ್ಮ ಜನರು ಭೀಕರ ಬರದಿಂದ ಬಳಲ್ತಾ ಇದ್ದಾರೆ, ಆದರೆ ಕೇಂದ್ರ ಸರ್ಕಾರ ಇನ್ನೂ ನಮಗೆ ಬರಬೇಕಾಗಿದ್ದಂತಹ ಪಾಲ್ ಕೊಟ್ಟಿಲ್ಲ, ಈಗ ಮೈಸೂರಿಗೆ ಬರಿಗೈನಲ್ಲಿ ಬಂದಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ. ನಾವು ಡೆಲ್ಲಿಯಲ್ಲಿ ಹೋಗಿದ್ರು ಕೂಡ ಮುಖ್ಯಮಂತ್ರಿಗಳು, ಎಲ್ಲ ಸಚಿವರು, ಶಾಸಕರು ಹೋಗಿ ಜಂತರ ಮಂತರದಲ್ಲಿ ನಮ್ಮ ಒಂದು ಗಮನ ಸೆಳೆಯುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಯಾವ ರೀತಿ ಟ್ಯಾಕ್ಸ್ನಿಂದ ಅನ್ಯಾಯ ಆಗ್ತದೆ, 14ನೇ ಫೈನಾನ್ಸ್ ಕಮಿಷನ್ನಿಂದ 15ನೇ ಫೈನಾನ್ಸ್ ಕಮಿಷನ್ಗೆ ನಮಗೆ ಎಷ್ಟು ಅನ್ಯಾಯ ಆಗಿದೆ. ಬಜೆಟ್ ಗಾತ್ರ ದೊಡ್ಡದಾಗಿದ್ದರೂ ಕೂಡ ನಮಗೆ ಆ ಪ್ರಮಾಣವಾಗಿ ಹಣ ಸಿಗ್ತಾ ಇಲ್ಲ. ಸುಮಾರು 62,000 ಕೋಟಿ ರೂಪಾಯಿಗಳನ್ನ ನಾವು ಕಳೆದ 7 ವರ್ಷದಲ್ಲಿ ಕಳ್ಕೊಂಡಿದ್ದೀವಿ. ರಾಜ್ಯದ ಹಿತಕ್ಕೆ ಮೇಕೆದಾಟು ಪಾದಯಾತ್ರೆ ಮಾಡಿದ್ವಿ ಅಂತ ಡಿಸಿಎಂ DK ಶಿವಕುಮಾರ್ ಹೇಳಿದ್ರು. ಮೈಸೂರಿನ ಸುತ್ತೂರು ಜಾತ್ರೆಯಲ್ಲಿ ಮಾತನಾಡಿದ ಅವರು, ನನಗೋಸ್ಕರ ಮೇಕೆದಾಟು ಪಾದಯಾತ್ರೆ ಮಾಡಲಿಲ್ಲ, ರಾಜ್ಯದ ಹಿತಕ್ಕೆ ಕಾವೇರಿ ಜಲಾನಯನ ಪ್ರದೇಶದ ಜನರಿಗೆ ಉಪಯೋಗವಾಗಲಿ ಅಂತ ಪಾದಯಾತ್ರೆ ಮಾಡಿದೆ ಅಂತ ಹೇಳಿದ್ರು. ಅಣೆಕಟ್ಟು ನಿರ್ಮಾಣವಾದರೆ ರಾಜ್ಯದ ಜನರಿಗೆ ಉಪಯೋಗವಾಗಲಿದೆ ಅನ್ನೋ ಕಾರಣಕ್ಕೆ ಪಾದಯಾತ್ರೆ ಮಾಡಿದೆ ಎಂದರು. ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಸೇರಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ರೈತರು ಫೆಬ್ರವರಿ 13ರಂದು ದೆಹಲಿ ಚಲೋ ಹಮ್ಮಿಕೊಂಡಿದ್ದಾರೆ. ಸಾರ್ವಜನಿಕರ ಆಸ್ತಿ ಹಾನಿಯಾಗದಂತೆ ದೆಹಲಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ರಸ್ತೆಗಳಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಕ್ರಮ ಕೈಗೊಳ್ಳಲಾಗಿದೆ. ಹರಿಯಾಣದ ಅಂಬಾಲಾ, ಕುರುಕ್ಷೇತ್ರ, ಕೈತಾಲ್, ಜಿಂದ್, ಹಿಸಾರ್, ಫತೇಹಾಬಾದ್ ಮತ್ತು ಸಿರ್ಸಾ ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿದೆ. ಅಂಬಾಲದ ಗಡಿ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿರೋ ಅಯೋಧ್ಯೆ ರಾಮಭಕ್ತರಿಗೆ ಕೇಂದ್ರ ಸರ್ಕಾರದ ಮತ್ತೊಂದು ಸಿಹಿ ಸುದ್ದಿ ನೀಡಿದೆ. ಹಜರತ್ ನಿಜಾಮುದ್ದೀನ್ ರೈಲ್ವೆ ನಿಲ್ದಾಣದಿಂದ ಆಸ್ಥಾ ವಿಶೇಷ ರೈಲನ್ನು ಬಿಡಲಾಗಿದ್ದು, ವಿಶೇಷ ರೈಲು ಸಂಚಾರಕ್ಕೆ ದೆಹಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವೀರೇಂದ್ರ ಸಚ್ದೇವ್ ಹಸಿರು ನಿಶಾನೆ ತೋರಿದ್ದಾರೆ. ಪಂಜಾಬ್ನ ಶ್ರೀ ಗುರು ಅಮರ್ದಾಸ್ ಟರ್ಮಿನಲ್ ಪ್ಲಾಂಟ್ ಅನ್ನ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಮತ್ತು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಉದ್ಘಾಟನೆ ಮಾಡಿದ್ದಾರೆ.